ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಮ್ಮ ಜೊತೆಗೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಜಾಯ್ನ್ ಆಗ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯಾಂಕ್ ಖರ್ಗೆ ಅವರೇ, ಮೊದಲನೇದಾಗಿ ಲೋಕಸಭೆ ಚುನಾವಣೆ ದಾಳಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಫ್ಕೋರ್ಸ್ ವಿಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಕೂಡ ಇದನ್ನು ಪ್ರಶ್ನೆ ಮಾಡ್ತದೆ, ಪ್ರಶ್ನಾರ್ಹ ಮಾಡುವಂಥ ಸಂಗತಿ. ಎಲ್ಲರೂ ಕೂಡ ಅಟ್ಯಾಕ್ ಮಾಡ್ತಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಬಹುಶಃ BJPಯನ್ನು ವಾಗ್ದಾಳಿ ಮಾಡಿದಷ್ಟು ಕಾಂಗ್ರೆಸ್ ನಾಯಕರಲ್ಲಿ ಅಥವಾ ಕಾಂಗ್ರೆಸ್ನ ಸಚಿವರಲ್ಲಿ ಯಾರು ಕೂಡ ಅಷ್ಟು ನೇರವಾಗಿ ಅಷ್ಟು ಮೊನಚಾಗಿ ಯಾರು ಕೂಡ ದಾಳಿ ಮಾಡ್ತಾ ಇಲ್ಲ. ಇದು ಆಕ್ರೋಶನೋ ಅಥವಾ ಇದೊಂದು ಲೆಕ್ಕಾಚಾರನೋ? ನೋಡಿ, ಲೆಕ್ಕಾಚಾರ ಆಕ್ರೋಶ ಅನ್ನೋದಿಲ್ಲ. ಸರಿನೇ, ತಪ್ಪೇ. ನಾವು ಮತ್ತು ನಮ್ಮ ಪಕ್ಷ ಇರ್ಬೋದು, ನಾನಿರ್ಬೋದು, ಒಂದು ಸೈದ್ಧಾಂತಿಕ ವಿಚಾರದಲ್ಲಿ ನಾವು ವಿರುದ್ಧವಾಗಿ ಇದ್ದೇವೆ. BJP ಹೌದು, ಸಂವಿಧಾನವನ್ನು ಇವರು ಮನಸ್ಸಿಗೆ ಬಂದಂಗೆ ತಿರ್ಸ್ತಾರೆ, ಸಂವಿಧಾನ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಸಮಾಜದಲ್ಲಿ ಏನು ತುಳಿತಕ್ಕೆ ಒಳಗಾಗಿರುವಂಥ ಜನಾಂಗಗಳಿಗೆ ಇನ್ನಷ್ಟು ತುಳಿತಾರೆ, ಮತ್ತು ಅದ್ರ ಬಗ್ಗೆ ಸಮರ್ಥನೆ ಕೂಡ ಮಾಡ್ಕೋತಾರೆ. ಅದನ್ನು ಹೇಗೆ ನಾವು ಟಾಲರೇಟ್ ಮಾಡೋಕ್ಕಾಗುತ್ತೆ? ನಾವು ಇಲ್ಲಿವರೆಗೂ ನೀವು ಆಕ್ರೋಶ ಅಂತಿರೋ ಅಥವಾ ಸಿಟ್ಟು ಅಂತಿರೋ ಏನಾದರೂ ಇರೋ, ನಾನು ಮಾತಾಡಿರೋದ್ರಲ್ಲಿ ಸತ್ಯ ಇಲ್ಲ ಅಂತ ಹೇಳಿಬಿಡಿ. ನಾವು ಬಸವ ತತ್ವ, ಬಾಬಾ ಸಾಹೇಬ್ರ ತತ್ವವನ್ನು ನಂಬ್ಕೊಂಡು ಬೆಳೆದಂಥ ವ್ಯಕ್ತಿ. ಇದ್ದಿದ್ದಂಗೆ ಹೇಳಿದ್ರೆ ಸಮಸ್ಯೆ ಯಾಕೆ ಉಂಟಾಗುತ್ತೆ BJPಗೆ? ನಾವು ವಿರೋಧ ಪಕ್ಷದಲ್ಲಿದ್ದಾಗ ಯಾವುದೇ ಹಗರಣ ಬಗ್ಗೆ ಮಾತನಾಡಿದ್ರು ಕೂಡ ಇವರು ಇಲ್ಲ, ಸುಳ್ಳು ಹೇಳ್ತಾ ಇದ್ದಾನೆ, ಅಂಥದ್ದು ಯಾವುದೂ ನಡೆದೇ ಇಲ್ಲ ಅಂತ ಹೇಳಿಬಿಟ್ಟು ಇವತ್ತು ಎಷ್ಟು ಜನ ಜೈಲಿಗೆ ಹೋಗಿದ್ದಾರೆ, ಎಷ್ಟು ತನಿಖೆಗಳು ನಡೀತಾ ಇದ್ರು, ಅವರೇ ನಡೆಸಿದ್ದಾರೆ. ಅವ್ರ ಸಂದರ್ಭದಲ್ಲಿ ಕೂಡ ಜೈಲಿಗೆ ಹೋಗಿದ್ದಾರೆ. ಸೊ ಇದು ನಾವು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡ್ತೀವಿ, ಸಂವಿಧಾನದ ಪರವಾಗಿ ಮಾತಾಡ್ತೀವಿ, ಒಂದು ಸಿದ್ಧಾಂತವನ್ನು ನಂಬ್ಕೊಂಡು ನಾವು ಮಾತಾಡ್ತೀವಿ. ಅದನ್ನು BJPಯವರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಾನೇನು ಮಾಡಲಿ? ರೈಟ್. ಈ ಲೋಕಸಭೆ ಮೇಲಿನ ದಾಳಿನ ತಾವು ಯಾವ ರೀತಿ ನೋಡ್ತಾ ಇರಿ? ಒಂದು ಅಫ್ಕೋರ್ಸ್ ವಿಪಕ್ಷವಾಗಿ ನೀವು ಪ್ರಶ್ನೆ ಕೇಳಬೇಕಾಗತ್ತೆ, ಕೇಳುವಂಥ ಎಲ್ಲ ಹಕ್ಕು ನಿಮಗಿದೆ. ಇದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಒಂದು ಸ್ವಲ್ಪ ತಾಳ್ಮೆನೂ ಬೇಕು. ಈ ಒಂದು ಘಟನೆ ಏನಿದೆ, ಘಟನೆಗೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಭದ್ರತೆ ವಿಚಾರ ಮಾಡೋದ್ರ ಜೊತೆಗೆ ದೇಶದ ಜೊತೆಗೆ, ಭದ್ರತಾ ಪಡೆಗಳ ಜೊತೆಗೆ, ಭದ್ರತಾ ಸಿಬ್ಬಂದಿಗಳ ಜೊತೆಗೆ ನಾವು ನಿಂತ್ಕೋಬೇಕು ಅನ್ನುವಂಥ ಮಾತನ್ನು BJP ನಾಯಕರು ಕೂಡ ಹೇಳಿದ್ದಾರೆ. ಇವತ್ತು ರಕ್ಷಣಾ ಸಚಿವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಇದು ಗಲಾಟೆ ಮಾಡುವಂಥ ಸಂದರ್ಭ ಅಲ್ಲ ಅಂತ. ನೋಡಿ, BJP ಸರ್ಕಾರದಲ್ಲಿ ದೇಶದ ಮೇಲೆ ಅಥವಾ ಸಂಸದಂಥ ಒಂದು ಏನು ಸಂಸ್ಥೆ ಮೇಲೆ ದಾಳಿ ನಡೆದಾಗೆಲ್ಲ ಇವ್ರು ದೇಶ ಮುಂದೆ ತರ್ತಾರೆ. ನಮ್ಮ ಅವಧಿನಲ್ಲಿ ನಡೆದಾಗ ಇವ್ರು ಮಾಡಿದ್ರೆ ಅದೇ ವಿಶಾಲ ಹೃದಯ ತೋರಿಸಿದ್ರ? ಮನಮೋಹನ್ ಸಿಂಗ್ ಅವರಿಗೆ ವೈಯಕ್ತಿಕವಾಗಿ ಏನೇನು ಬೈದರು, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನೇನು ಟೀಕೆ ಮಾಡ್ತಾರೆ ಇವರು ವೈಯಕ್ತಿಕವಾಗಿ? ಅವರಿದ್ದಾಗ ಒಂದು ಕಾನೂನು, ನಾವಿದ್ದಾಗ ಒಂದು ಕಾನೂನು ಹೇಗೆ? ಆಮೇಲೆ ಸಂಸದ್ ಮೇಲೆ ದಾಳಿ ಆದಾಗ ಯಾರೇ ಮಾಡಿದ್ರು ಕೂಡ ಅದು ಖಂಡನೀಯ, ಅದು ಖಂಡಿಸ್ತಾ ಇದ್ದೀವಿ. ಆದರೆ ಆ ಭದ್ರತಾ ಲೋಪ ಹೇಗಾಯ್ತು ಅಂತಲೂ ಕೇಳಬಾರ್ದ ನಾವು? ಯಾಕಾಯ್ತು ಅಂತ ಕೇಳಬಾರ್ದ ನಾವು? ನಮ್ಮ ಅವಧಿನಲ್ಲಿ ಏನು ಉಗ್ರರು ಬಂದು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ್ರು, ನಾವೇನು ಪಾಸ್ ಕೊಟ್ಟಿದ್ವು ಆವಾಗ? ಈ ಸರಿ ಹಾಗಾಗಿಲ್ಲಲ್ಲ, ಒಂದು ಪಾಸ್ ಕೊಟ್ಟಿದ್ದಾರೆ, ಇಶ್ಯೂ ಆಗಿದೆ. ಯಾರ ಹೆಸರಲ್ಲಿ? BJPಯ ಸಂಸದರ ಹೆಸರಲ್ಲಿ ಪಾಸ್ ಇಶ್ಯೂ ಆಗಿದೆ. ನಾವು ಕೇಳ್ತಾ ಇರೋದು, ಪಾಸ್ ಹೇಗೆ ಇಶ್ಯೂ ಆಯಿತು? ಈ ಭದ್ರತಾ ಲೋಪ ಹೇಗಾಯಿತು? ಇದು 60 ವರ್ಷದಲ್ಲಿ 70 ವರ್ಷದ ಏನು ನಮ್ಮ ಸ್ವತಂತ್ರ ಭಾರತದಲ್ಲಿ ಎಲ್ಲಕ್ಕಿಂತ ಬಲಿಷ್ಠವಾದಂಥ ಸರ್ಕಾರ ಅಲ್ಲ? ಇಂಥ ಒಂದು ಬಲಿಷ್ಠ ಆದಂಥ ಸರ್ಕಾರದಲ್ಲಿ ನಿಮ್ಮ ಕಾಶ್ಮೀರ್ನಲ್ಲಿ 300 kg RDA ಸಿಕ್ತಲ್ಲ, ಪುಲ್ವಾಮಾ ಅಟ್ಯಾಕು ಹೇಗಾಯಿತು? ಅದು ಭದ್ರತಾ ಲೋಪ ಅಲ್ವಾ? ವರ್ಲ್ಡ್ಸ್ ಮೋಸ್ಟ್ ಸೆಕ್ಯೂರ್ ಪ್ಲೇಸ್ ಅಂತ ಹೇಳ್ತಾರೆ, ಅಲ್ಲಿ 300 kg RDA ಸಿಕ್ತಲ್ಲ, ಅದು ನಾವು ಪ್ರಶ್ನೆ ಮಾಡಿದ್ರೆ ನಾವು ದೇಶದ್ರೋಹಿ ಅಂತೆ. ಇಲ್ಲಿ ಪಾಸ್ ಯಾರು ಕೊಟ್ರಪ್ಪ ಅಂತ ಹೇಳಿದ್ರೆ ದೇಶದ್ರೋಹಿ ಅಂತ. ಏನು ದೇಶ ಪ್ರೇಮದ್ದು ಮತ್ತು ದೇಶದ್ರೋಹದ ಸರ್ಟಿಫಿಕೇಟ್ ಕೊಡೋಕ್ಕೆ BJP ಗುತ್ತಿಗೆ ತೊಗೊಂಡಿದೆಯಾ? ಏನು ಮಾಡಿದ್ದಾರೆ ಇವ್ರದ್ದು? ಏನು ಕೊಡುಗೆ ಇದೆ ದೇಶದ ಸ್ವತಂತ್ರಕ್ಕೆ? ಈ ದೇಶದ ಏಳಿಗೆಗೆ ಏನು ಕೊಡುಗೆ ಇದೆ ಅವರು? ನಾವು ಪ್ರಶ್ನೆ ಮಾತ್ರ ಮಾಡಬಾರ್ದಂತೆ. ಅವ್ರ ಕಾಲದಲ್ಲಿ ಏನಾದರೂ ಆದರೆ ದೇಶ ಮೊದಲು, ನಮ್ಮ ಕಾಲದಲ್ಲಿ ಇದೇ ಒಂದು ಪಾಸನ್ನು ಯಾವುದಾದ್ರೂ ಕಾಂಗ್ರೆಸ್ ಸಂಸದರು ಕೊಟ್ಟಿದ್ರೆ ಏನಾಗ್ತಾಯಿತ್ತು? ಇಲ್ಲಿ ಬೆಳಗಾಂ ಅಧಿವೇಶನ ಸಂಪೂರ್ಣವಾಗಿ ಮುಳುಗೋಗ್ತಾಯಿತ್ತು. ಈ ಕಾಂಗ್ರೆಸ್ನವರು ದೇಶದ್ರೋಹಿ ಅಂದ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಬಿಟ್ಟು ದೇಶಾದ್ಯಂತ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಮರ್ಯಾದೆ ಹರಾಜಾಗ್ತಾಯಿದ್ರು. ಅಫ್ಕೋರ್ಸ್